ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರು ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರು, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ನಮಸ್ಕಾರಗಳು. ದೇವರು ಈ ದಿವಸವೂ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲಾ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲಿ. ಈ ದಿವಸದ ಸಂದೇಶದ ಭಾಗವು ಕೂಡ ನೆಹೆಮೀಯ 10ನೇ ಅಧ್ಯಾಯ 35ರಿಂದ. ನೆಹೆಮೀಯ 10ನೇ ಅಧ್ಯಾಯ 35ರಿಂದ. ಇದನ್ನಾಗಿ ನಾವು ತಿಳ್ಕೊಂಡಿದ್ದೇವೆ, ಒಂದು ಊರಲ್ಲಿ ದೇವಾಲಯದಲ್ಲಿ ಪ್ರಾರ್ಥನಾ ಮಂದಿರ ಇದ್ದರೆ ಅಲ್ಲಿ ಸೇವೆ ಮಾಡೋವರಿಗೆ ಅದದ್ದು ಊರಿನಲ್ಲಿ ಸ್ಥಳ ಕೊಡಬೇಕು ಅಂತೇಳಿ ಬಹಳ ಜನ ಇದ್ದಾಗ ಅವರಿಗೆ ಚೀಟಿ ಹಾಕಿ ಸ್ಥಳವನ್ನ ನಿಗದಿಪಡಿಸಿದ್ರು, ಅಂದರೆ ದೇವಾಲಯದ ಸ್ಥಳವನ್ನ. ಹಾಗೆ ಇವತ್ತು ಕೂಡ ಅವರಿಗೆ ಅದೇ ಊರಲ್ಲಿ ಸ್ಥಳವನ್ನ ಕೊಡಬೇಕು, ನಂತರ ಸಭೆ ನಡೆಸುವವರಿಗೆ ಅಂತ ಇದರ ಅರ್ಥವಾಗಿದೆ. ಪ್ರತಿಯೊಂದು ಕೆಲಸ ಕಾರ್ಯಗಳು ಕೂಡ ಅಲ್ಲಿ ದೇವಾಲಯದಲ್ಲಿ ಕೆಲಸ ಮಾಡೋರು ಆಗಿರ್ಬೋದು, ಅಕಸ್ಮಾತ್ ಅದನ್ನು ಗುಡಿಸಿ ಸ್ವಚ್ಛ ಮಾಡೋರೇ ಆಗಿರ್ಬೋದು, ಸೇವಕರುಗಳೇ ಆಗಿರ್ಬೋದು, ನಾನಾ ಥರದ ಕೆಲಸದವರು ಇದ್ರೆ ಅವರಿಗೆ ಅದೇ ಊರಲ್ಲೇ ಕೆಲಸ ಆ ಸ್ಥಳವನ್ನ ಕೊಡಬೇಕು ಅಂತೇಳಿ. ಹಾಗೆ 35ನೇ ವಚನವನ್ನು ನೋಡೋಣ. ನೆಹೆಮೀಯ 10:35. ನಮ್ಮ ಭೂಮಿಯ ಮತ್ತು ಎಲ್ಲ ಹಣ್ಣಿನ ಮರಗಳ ಪ್ರಥಮ ಫಲಗಳನ್ನು ಪ್ರತಿ ವರ್ಷವೂ ಯೆಹೋವನ ಆಲಯಕ್ಕೆ ತಂದು ಕೊಡುವೆವು ಅಂತ ಹೇಳಿದರು. ಯಾರೋ ಇಸ್ರಾಯೇಲರು. ನೋಡಿ, ಇದು ಹೊಲದಲ್ಲಿ ಬೆಳೆದಂತ ಪ್ರಥಮ ಫಲ. ಈಗ 4 ತಿಂಗಳಿಗೊಂದು ಬೆಳೆ ಬೆಳೀತಾರೆ, 5 ತಿಂಗಳಿಗೂ ಬೆಳೆ ಬೆಳೀತಾರೆ, 6 ತಿಂಗಳಿಗೂ ಬೆಳೆ ಬೆಳೀತಾರೆ, ಆಮೇಲೆ ವರ್ಷಕ್ಕೆ ಕೂಡ ಬೆಳೆ ಬೆಳೀತಾರೆ. ಹಾಗೆ 7 ವರ್ಷ 8 ವರ್ಷದಲ್ಲಿ ಕೂಡ ಒಂದೊಂದು ಮರಗಳು ಫಲ ಕೊಡ್ತವೆ. ಹೀಗಿರುವಾಗ ಅದರಲ್ಲಿ ಬೆಳೆದಂತ ಪ್ರಥಮ ಫಲಗಳನ್ನ ಯೆಹೋವನ ಆಲಯಕ್ಕೆ ತಂದು ಕೊಡ್ತಿದ್ದರು. ಈಗ 4 ತಿಂಗಳಿಗೋ 3 ತಿಂಗಳಿಗೋ 4 ತಿಂಗಳಿಗೋ ಒಂದೊಂದು ಬೆಳೆಯನ್ನು ಕೂಡ ಬೆಳೀತಾರೆ. ಆಗ ಬಂದಂತ ಒಳ್ಳೆ ಪ್ರಥಮ ಬೆಳೆಯನ್ನ ತಂದು ಆಲಯಕ್ಕೆ ಕೊಡುವೆವು ಅಂತ ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನು ಹಿಂದೆ ನಾವು ಯಾಜಕ ಕಾಂಡದಲ್ಲಿಯೂ ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಬಹಳ ಸಲ ನಾವು ತಿಳಿದುಕೊಂಡಿದ್ದೇವೆ. ಹೊಸ ಒಡಂಬಡಿಕೆಯಲ್ಲಿ ಕೂಡ ಈ ವಿಷಯಗಳು ಇವೆ. ಆದರೆ ಪ್ರಥಮ ಬೆಳೆ, ಆದರೆ ದೇವರೇ ನೀನು ನನಗೆ ಕೊಟ್ಟಿದ್ದಪ್ಪ, ದೇವರೇ ನಿಮಗೆ ಸ್ತೋತ್ರ ಅಂತೇಳಿ ತಂದು ಆಲಯಕ್ಕೆ ಕೊಡುವಂಥದ್ದು. ಇದು ಕೊಡಲೇಬೇಕು ಅಂತ ಇದರ ಅರ್ಥ. ಆದರೆ ಅನೇಕರು ಇವತ್ತು ಅದನ್ನು ಕೊಡ್ತಾ ಇಲ್ಲ, ಬದಲಾಗಿ ಅವರೇ ಉಪಯೋಗಿಸ್ತಾರೆ. ಆಮೇಲೆ ಕಾಣಿಕೆ ಎಂಬುದು ಅದರ ಬಗ್ಗೆ ಇಲ್ಲವೇ ಇಲ್ಲ. ಎಷ್ಟೇ ತಿಳಿಸಿದ್ರು ಏನೇ ಮಾಡಿದ್ರು ಕೂಡ ತಂದು ಕೊಡುವುದೇ ಇಲ್ಲ. ಹಾಗೆ ಪ್ರತಿಯೊಂದರಲ್ಲಿಯೂ ಕೂಡ ತಂದು ಕೊಡಬೇಕು. ಉದಾಹರಣೆಗೆ ಒಂದು ಹೊಸ ಕರ ಹಾಕಿದ್ರು, ಅಲ್ಲಿ ಏನಾಗಿದೆ, ಪ್ರಥಮ ಹಾಕಿದಂತ ಗಂಡು ಮರಿಯನ್ನ ದೇವರಿಗೆ ಒಪ್ಪಿಸಬೇಕು. ಈಗ ಒಂದು ಹಾಲಿನ ಬಿಲ್ಲು ಬರ್ತದೆ, ಅದರಲ್ಲಿ ಪ್ರಥಮ ಫಲವನ್ನು ದಶಾಂಶವಾಗಿ ಇಡಬೇಕು. ಆಮೇಲೆ ಉದ್ಯೋಗಿಗಳಾಗಿರ್ಬೋದು, ಬಂದಂತಹ ಸಂಬಳದಲ್ಲಿ ಪ್ರಥಮವಾಗಿ ಕಾಣಿಕೆಯನ್ನಲ್ಲಿ ತಂದು ಇಡಬೇಕು. ಈ ರೀತಿಯಲ್ಲಿ ಎಲ್ಲವೂ ಹಿಂದೆ ಕೂಡ ತಿಳಿಸಿ ಆಗಿದೆ. ಒಬ್ರು ಕೂಲಿ ಮಾಡುವುದಾದ್ರೂ ಕೂಡ ಅದರಲ್ಲಿ ತಂದು ಕಾಣಿಕೆಯನ್ನು ಕೊಡಬೇಕು. ಆದರೆ ಎಷ್ಟು ಕೊಡ್ಬೇಕಪ್ಪ ಅಂತ ನೋಡಿದ್ರೆ ಅಲ್ಲಿ 10ರಲ್ಲಿ 1 ಭಾಗ ದಶಾಂಶ ಕೊಡ್ಲೇಬೇಕು ಅಂತೇಳಿ ಹಳೆ ಒಡಂಬಡಿಕೆಯಲ್ಲಿ ಕಡ್ಡಾಯವಾಗಿತ್ತು. 10ರಲ್ಲಿ 1 ಭಾಗ ಅಂದ್ರೆ 1 ರೂಪಾಯಿಗೆ 10 ಪೈಸೆ, 100ಕ್ಕೆ 10 ರೂಪಾಯಿ, 1000ಕ್ಕೆ 100, 10,000ಕ್ಕೆ 1,000, ಲಕ್ಷಕ್ಕೆ 10,000, ಈ ರೀತಿಯಲ್ಲಿ ಕಾಣಿಕೆ ತಂದು ಕೊಡಬೇಕು ಅಂತ. ಆದ್ರೆ ಬರ್ತಾ ಬರ್ತಾ ಧರ್ಮೋಪದೇಶ ಕಾಂಡಕ್ಕೆ ಬರುವಾಗ ಅದನ್ನ ದೇವರು ತಿದ್ದುಪಡಿ ಮಾಡಿದ್ದಾರೆ. ಅವರವರ ಶಕ್ತಿಗನುಸಾರವಾಗಿ ಅಂತೇಳಿ. ಶಕ್ತಿಗನುಸಾರವಾಗಿ ಅಂತೇಳಿ ಈಗ ಒಬ್ಬೊಬ್ಬರಿಗೆ ಕಡಿಮೆ ಸಂಬಳ ಇರ್ಬೋದು, ಹೆಂಡತಿ ಮಕ್ಕಳು, ಅವರ ಉದ್ಯೋಗ, ಅಕಸ್ಮಾತ್ ನಾನಾ ತರದ ಖರ್ಚುಗಳು ಅನೇಕ ಇರ್ತವೆ, ಅವರಲ್ಲಿ ಕೊಡಕ್ಕೆ ಇರುವುದಿಲ್ಲ. ಆಗ ಎಷ್ಟಾಯ್ತು ಅಷ್ಟು, ಸುಳ್ಳು ಹೇಳಬಾರ್ದು. ಹಾಗೆ ಆಯ್ತು ಹೀಗಾಯ್ತು, ನನ್ನ ಹತ್ರದಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳಿ. ಎಷ್ಟಾಯ್ತು ಅಷ್ಟು. ಒಂದು ವೇಳೆ ಏನೂ ಇಲ್ಲಂದ್ರೆ ಅದು ಕೂಡ ದೇವರಿಗೆ ಗೊತ್ತಿದೆ, ದೇವರಿಗೆ ಒಂದು ಸ್ತೋತ್ರ ಸಲ್ಲಿಸಿದ್ರೆ ಆಯ್ತು. ಆದ್ರೆ ಇದ್ದುಕೊಂಡು, ಧಾರಾಳವಾಗಿ ಇದ್ದುಕೊಂಡು ಕೂಡ ಕೊಡುವಷ್ಟು ಶಕ್ತಿ ಇದ್ದುಕೊಂಡು ಇಲ್ಲ 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 ಅಂತ ಹೇಳಿದ್ರೆ ಖಂಡಿತವಾಗಿ ಅದು ಕೂಡ ದೇವರಿಗೆ ಬಹಳ ಕೋಪ. ಅಪೊಸ್ತಲರ ಕೃತ್ಯದಲ್ಲಿ ಹನನ್ಯ ಮತ್ತು ಸಫೀರಪ್ಪ ಒಂದು ಹೆಂಡತಿ ಇದ್ರು. ನಮ್ಮ ಆಸ್ತಿಯನ್ನು ಮಾರಿ ತಂದು ಯಾಜಕರ ಪಾದ ಕೆಳಗೆ ನಾವು ಇಡುತ್ತೇವೆ ಅಂತೇಳಿ ಹೇಳಿದ್ರು. ಕಡೆಗೆ ಮಾರಿದ ಮೇಲೆ ಹಣ ತುಂಬಾ ಬಂತು, ಕೊಡಲು ಆಸೆ ಆಯ್ತು, ಸ್ವಲ್ಪವನ್ನು ತಂದು ಕೊಟ್ಟರು.
ಪೇತ್ರನು ಕೇಳ್ತಾನೆ, ಇಷ್ಟೇನ ಸಿಕ್ಕಿದ್ದು? ಹೌದು ಅಂತ ಹೇಳಿದ್ರು. ತಕ್ಷಣ ಅವ್ರು ಏನಾಯ್ತು, ಅವರು ಮರಣವನ್ನ ಹೊಂದಿಕೊಂಡರು, ಸತ್ತೇ ಹೋದ್ರು ಅವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ರೀತಿ ಸುಳ್ಳು ಹೇಳಿದ್ರು ಕೂಡ ದೇವರಿಗೆ ಗೊತ್ತಾಗ್ತದೆ. ಪ್ರತಿ ಒಂದನ್ನ ದೇವರು ಪರಲೋಕದಲ್ಲಿ ಕೂತು ಆಕಾಶದ ಕೆಳಗೆ ನಿಂತು ನೋಡೋರಾಗಿದ್ದಾರೆ. ಪವಿತ್ರಾತ್ಮರು ಕೂಡ ಇಲ್ಲಿ ನೋಡೋರಾಗಿದ್ದಾರೆ. ಪರಲೋಕಕ್ಕೆ ತಂದೆಯಾದ ದೇವರಿಗೆ ವರದಿಯನ್ನ ಕೊಡುವವರು ಆಗಿದ್ದಾರೆ. ಆದ್ದರಿಂದ ಏನಾಗ್ತದೆ, ಎಷ್ಟು ಈ ಸುಳ್ಳು ಹೇಳೋದ್ರಿಂದ ಕೊಡಕ್ಕೆ ಕೈ ಬರುವುದಿಲ್ಲ. ಹಾಗಿರುವಾಗ ಸುಳ್ಳು ಹೇಳಿ ಹೇಳಿ ಹೇಳಿದಾಗ ಅಲ್ಲಿ ಏನಾಗ್ತದೆ, ಒಂದಲ್ಲ ಒಂದು ರೀತಿಯಲ್ಲಿ ಅದರ 2ರಷ್ಟು ನಷ್ಟವಾಗುವುದು ಗ್ಯಾರಂಟಿ. ಪ್ರಾಣಿಗಳಿಗೆ, ಪಕ್ಷಿಗಳಿಗೆ, ಮಾಡಿದ ಬೆಳೆಗಳಿಗೆ, ನೀರುಗಳಿಗೆ, ದೊಡ್ಡ ದೊಡ್ಡ ಕಾಯಿಲೆ ಕಸಗಳು, ಮಕ್ಕಳಿಗೆ ಸರಿ ಇರುವುದಿಲ್ಲ, ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ, ನಾನಾ ರೀತಿಯಲ್ಲಿ ಶಿಕ್ಷೆಗೆ ಏನು ಇಲ್ಲಂದ್ರೆ ಅವರಿಗೆ ಎಷ್ಟೇ ಕೋಟಿ ಸಂಪಾದನೆ ಮಾಡಿ ಇಟ್ಟುಕೊಳ್ಳಿ, ಕಡೆಗೆ ಲಕ್ಷ ಕೊನೆ ಪಕ್ಷದಲ್ಲಿ ಅವ್ರು ತಗೊಂಡೋಗಿ ಒಂದಲ್ಲ ಒಂದು ರೀತಿಯಲ್ಲಿ ಆಸ್ಪತ್ರೆಗೆ ಹಾಕಲೇಬೇಕಾಗ್ತದೆ. ಇದುವೇ ದೇವರಿಂದ ಬರುವಂತ ಶಿಕ್ಷೆ, ದೇವರಿಗೆ ಸುಳ್ಳು ಹೇಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಅವರಿಗೆ ಸಾಧ್ಯವಾದಷ್ಟು ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಬರುವಾಗ ಕೂಡ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ ಅಂತಂದ್ರೆ 100ಕ್ಕೆ 10 ಅಲ್ಲ, 11 ಕೊಡು, 12 ಕೊಡು, 15 ಕೊಡು, 20 ಕೊಡು, ನೀನು ಕೊಡುವ ಅಳತೆಯಲ್ಲಿ ನಿನಗೂ ಅಳೆಯಲಾಗುವುದು. ಅಂದರೆ ಎಷ್ಟು ಕೊಟ್ಟು ಅವನ ಶಕ್ತಿಗನುಸಾರವಾಗಿ ಕಾಣಿಕೆ ದೇವಾಲಯಕ್ಕೆ ತರ್ತಾರೋ ಅದು ಖಂಡಿತ ಅದರ 2ರಷ್ಟು ದೇವರು ಯಾವುದಾದ್ರೂ ಒಂದು ರೂಪದಲ್ಲಿ ಅಳಿದು ಅವರಿಗೆ ಕೊಡುತ್ತಾರೆ. ನಿನ್ನ ದಾನ ಧರ್ಮವು ಹೊಳೆಯಲ್ಲಿ ನೀರು ಹರಿದವಾಗಿ ಧಾರಾಳವಾಗಿ ಹರಿಯಲಿಂತಿಲ್ಲ ಅಪೊಸ್ತಲರಾದ ಪೌಲರು ಹೇಳಿದ್ದಾರೆ. ಸಂತೋಷದಿಂದ ಕೊಡಬೇಕು ಅಂತೇಳಿ. ಆಗ ಇದು ಯಾರಿಗೆ? ಮತ್ತಾಯ 25:35-40 ಬಡ ಬಗ್ಗರಿಗೆ, ನಿರ್ಗತಿಗರಿಗೆ, ಬಹಳ ಕಷ್ಟ ಸಂಕಟ ದುಃಖ ಇಲ್ಲದವರಿಗೆ, ಅನಾಥ ಮಕ್ಕಳಿಗೆ, ಅನಾಥ ಆಶ್ರಮದವರಿಗೆ, ಇವತ್ತು ಮದುವೆ ಮಾಡ್ಲಿಕ್ಕಿಲ್ಲ, ಮನೆ ಕಟ್ಟಲಿಕ್ಕೆ ಇಲ್ಲ, ಆಸ್ಪತ್ರೆಗೆ ಇಲ್ಲ, ವಿದ್ಯಾಭ್ಯಾಸಕ್ಕೂ ಇಲ್ಲ, ಬಟ್ಟೆ ಬರಿಗೂ ಇಲ್ಲ, ನಾನಾ ರೀತಿಯಲ್ಲಿ ಕಷ್ಟ ಸಂಕಟ ದುಃಖದಲ್ಲಿ ಇದ್ದವರಿಗೆ, ಇವತ್ತು ನಾವು ಪಟ್ಟಣಕ್ಕೆ ಹೋಗ್ತೇವೆ, ಅಲ್ಲಿ ಭಿಕ್ಷೆಯವರು ಬರುತ್ತಾರೆ, ಇವತ್ತು ಒಳ್ಳೆಯವರು ಕೂಡ ಭಿಕ್ಷೆ ಬೇಡಿಕೊಂಡು ಬರ್ತಾರೆ, ನಾನಾ ರೀತಿಯಲ್ಲಿ ಅಂತ ಪರೀಕ್ಷೆ ಮಾಡಿ ಅವರಿಗೆ ಇದನ್ನು ಕೊಡಬೇಕಾಗಿದೆ. ಇದುವೇ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ದೇವಾಲಯಕ್ಕೆ ತಂದಾಗ ಅಲ್ಲಿ ಇವತ್ತು ಯಾಜಕರು, ಗುರುಜಿಗಳು, ಸ್ವಾಮೀಜಿಗಳು, ಪಾಸ್ಟರ್ಗಳು, ಮಠಾಧೀಶ್ವರಗಳು ಅಂತ ಹೇಳ್ಕೊಂಡು ಎಲ್ಲರೂ ಏನ್ ಮಾಡ್ತಾರೆ, ಬಡ ಬಗ್ಗರಿಗೆ ಏನು ದಾನ ಧರ್ಮ ಮಾಡದೆ ತನಗೆ ತಾನೇ ಉಪಯೋಗಿಸಿಕೊಂಡು ಐಷಾರಾಮ ಜೀವನವನ್ನ ನಡೆಸ್ತಾರೆ. ಅವರಿಗೆಲ್ಲ ಅವರು ತಕ್ಕ ಮಟ್ಟದಲ್ಲಿ ಜೀವನವನ್ನ ನಡೆಸಬೇಕು. ಬಾಕಿ ಈ ರೀತಿಯಲ್ಲಿ ಅದನ್ನು ಅವರು ಉಪಯೋಗಿಸಬೇಕು. ಹಿಂದೆ ಕೂಡ ನಾವು ಸಂದೇಶದಲ್ಲಿ ಇದನ್ನೇ ತಿಳಿದುಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇಲ್ಲದಿದ್ರೆ ಅಲ್ಲಿ ಯಾರು ದೇವರು ಯಾರನ್ನು ದೇವಾಲಯದಲ್ಲಿ ಯಾರನ್ನು ನೇಮಕ ಮಾಡಿರ್ತಾರೋ ಅವರು ಅವರ ಸ್ವಂತಕ್ಕಾಗಿ ಉಪಯೋಗ ಮಾಡಿಕೊಂಡ್ರೆ ಅವರಿಗೂ ಕೂಡ ಬಹಳ ಕಷ್ಟ ಸಂಕಟ ದುಃಖಗಳು ಅಪಘಾತಗಳು, ಗಂಡ ಸರಿಯಿಲ್ಲ, ಹೆಂಡತಿ ಸರಿಯಿಲ್ಲ, ಮಕ್ಕಳು ಸರಿಯಿಲ್ಲ, ನಾನಾ ರೀತಿಯಲ್ಲಿ ಹಿಂಸೆ ಬರೋದ್ರಲ್ಲಿ ತೊಂದರೆಯೇ ಅಲ್ಲಿ ಯಾವುದೇ ಅನುಮಾನ ಇಲ್ಲ. ನಡೆದು ಹೋಗಿದೆ, ಈಗಲೂ ನಡೆಯುತ್ತಲೇ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇವತ್ತು ಒಂದೊಂದು ಕಡೆಗೆ ನೋಡ್ತೇವೆ, ದೇವ್ರನ್ನ ಆದುಕೊಂಡವ್ರು ಏನು ಕೊಡ್ತಾ ಇಲ್ಲ, ಕುಡಿತಾರೆ, ತಿಂತಾರೆ, ಮಜಾ ಮಾಡ್ತಾರೆ, ಸುಳ್ಳು ಹೇಳ್ತಾರೆ, ನಾನಾ ರೀತಿಯಲ್ಲಿ. ಅದು ಕೂಡ ಇವತ್ತು ಕುಡಿಯೋರಿಗೆ, ಇದು ಮದ್ಯಪಾನ ಮಾಡೋರಿಗೆ ನಾನಾ ರೀತಿಯಲ್ಲಿ ಕಷ್ಟ ಸಂಕಟ ದುಃಖ ಪಟ್ರೆ ಅಂಥವ್ರಿಗೆ ಕೊಡಬೇಕಂತ ಅವಶ್ಯಕತೆ ಇಲ್ಲ. ಅಂಥವರ ಹೆಂಡತಿ ಮಕ್ಕಳಿಗೆ ಮಾತ್ರ ಕೊಡಬೇಕು. ಇಂಥವರಿಗೆ ಕೊಟ್ಟರೆ ಮತ್ತು ಇವರ ಕೆಟ್ಟತನಕ್ಕೆ ಸಹಾಯ ಮಾಡಿದಾಗ ಆಗ್ತದೆ. ಅವರಿಗೆ ಕೊಡಲು ಹೋಗಲೇಬಾರದು. ಒಳ್ಳೆ ರೀತಿಯಲ್ಲಿ ಇರೋರಿಗೆ ಮಾತ್ರ ಇದನ್ನು ಕೊಡಬೇಕು. ಅದುವೇ ನೋಡಿ ಇಸ್ರಾಯೇಲರು ಹೇಳಿದ್ದು, ಯೆಹೋವನ ನಮ್ಮ ಭೂಮಿ ಮತ್ತು ಎಲ್ಲ ಹಣ್ಣಿನ ಮರಗಳ ಪ್ರಥಮ ಫಲಗಳನ್ನು ಪ್ರತಿ ವರ್ಷವೂ ಯೆಹೋವನ ಆಲಯಕ್ಕೆ ತಂದು ಕೊಡುವೆವು. ದೇವರ ಸ್ತೋತ್ರ. ಆದಿಕಾಂಡ 4ನೇ ಅಧ್ಯಾಯದಲ್ಲಿ ನೋಡುವಾಗ ಕಾಯಿನ ಮನಸ್ಸು ಸರಿ ಇರಲಿಲ್ಲ. ಕೆಲವನ್ನ ತಂದು ಅಂದರೆ ಬೇಡದಂತ ಹಾಲು ಪಾಲು ಜಲ್ಲನ್ನ ತಂದು ಕೊಡ್ತಾ ಇದ್ದ. ಅವನ ಮನಸ್ಸು ಸರಿ ಇರಲಿಲ್ಲ. ಆದ್ದರಿಂದ ಅವನು ಕೋಪಿಷ್ಠನಾದ. ಅವನ ತಮ್ಮ ಹೆಬೇಲನ್ನು ಸರಿಯಾಗಿ ದೇವರಿಗೆ ಯಜ್ಞವನ್ನಾಗಿ ಇರುವುದನ್ನು ಎಲ್ಲವನ್ನ ಯಜ್ಞವಾಗಿ ಅರ್ಪಿಸಿದ. ಕಾಣಿಕೆಯನ್ನು ಪೂರ್ತಿ ಕೊಟ್ಟ. ಅವನನ್ನು ದೇವರು ಆಶೀರ್ವದಿಸಿದರು. ಆದರೆ ಕಾಯಿನನ ಮನಸ್ಸು ಹೃದಯ ಸರಿಯಿಲ್ಲದರಿಂದ ಸ್ವಲ್ಪ ಕೆಲವನ್ನೆಂದರೆ ಅಲ್ಲಿ ಹೊಟ್ಟು ಕಾಳು ಬಿಸಾಡುವಂಥದ್ದನ್ನ ಈ ರೀತಿ ತಂದು ಕೊಟ್ಟ. ಒಳ್ಳೆಯದನ್ನ ತಂದು ಕೊಡ್ಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆದ್ರಿಂದ ಅವನು ಶಾಪಗ್ರಸ್ತನಾದ. ತಮ್ಮನನ್ನು ಕೊಲೆ ಮಾಡುವಷ್ಟು ಪರಿಸ್ಥಿತಿಗೆ ಬಂದು ಹೋದ. ಕಡೆಗೆ ಶಾಪಗ್ರಸ್ತನಾಗಿ ಅವನು ಅಲೆಮಾರಿಯಾಗಿ ತಿರುಗಾಡಬೇಕಾಯಿತು. ಆದಿಕಾಂಡ 4ನೇ ಅಧ್ಯಾಯದಲ್ಲಿ. ಹಾಗೆ ಇವತ್ತು ಸರಿಯಾಗಿ ಇದನ್ನು
ಯಾರು ಕೊಡೋದಿಲ್ವೋ ಲಾಸ್ಟಿಗೆ ಒಂದಲ್ಲ ರೀತಿಯಲ್ಲಿ ಅವರಿಗೆ ಕಷ್ಟ ಸಂಕಟ ದುಃಖಗಳು ಒಂದು ಯಾವ ರೀತಿ ಶಿಕ್ಷೆಗೆ ಒಳಗಾಗ್ತಾರೆ ಅಂತೇಳಿ ಗೊತ್ತಿಲ್ಲ. ಅದನ್ನ ತಿಳ್ಕೊಳ್ಬೋದು. ನನ್ನ ಹತ್ರ ಅಂಥ ಮನೆ ಇದೆ, ಇಂಥ ಮನೆ ಇದೆ, ಅಷ್ಟು ದುಡ್ಡಿದೆ, ಇಷ್ಟು ದುಡ್ಡಿದೆ, ನಮ್ಮ ಮಗನಿಗೆ ಅಷ್ಟು ಸಂಬಳ, ಸೊಸೆಗೆ ಇಷ್ಟು ಸಂಬಳ, ಅಂತೇಳಿ ಯೋಚನೆ ಮಾಡ್ಬೋದು. ಆದ್ರೆ ನನ್ನ ಸಹೋದರ ಸಹೋದರಿ, ಖಂಡಿತವಾಗಿ ದೇವರಿಗಿದೆ ಅಲ್ಲವೇ ಅಲ್ಲ, ಸೆಕೆಂಡಲ್ಲಿ ಮಾಯವಾಗ್ತದೆ. ಅದುವೇ ನೋಡಿ, ಬಿರುಗಾಳಿ, ಚಂಡಮಾರುತ, ಬೆಟ್ಟ ಕುಸಿಯುವಂಥದ್ದು, ನಾನಾ ರೀತಿ ಕಷ್ಟ ಸಂಕಟ ದುಃಖಗಳು, ಜಲ ಪ್ರಳಯ, ದೊಡ್ಡ ದೊಡ್ಡ ಕಾಯಿಲೆಗಳು, ಆಸ್ಪತ್ರೆಗೆ ಬರುವಂಥದ್ದು, ಕೋರ್ಟು ಕಚೇರಿ ಕೇಸು ಲಯಗಳಿಗೆ ದುಡ್ಡು ಸುರಿಯುವಂಥದ್ದು ಇದುವೇ ಆಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ರಿಂದ ಬಹಳ ಎಚ್ಚರವಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರ. 36ನೇ ವಚನ. ನಮ್ಮ ಚೊಚ್ಚಲ ಮಕ್ಕಳ ವಿಷಯದಲ್ಲೂ ನಮ್ಮ ಪಶುಗಳ ಚೊಚ್ಚಲ ಮರಿಗಳ ವಿಷಯದಲ್ಲೂ ಧರ್ಮಶಾಸ್ತ್ರ ವಿಧಿಗನುಸಾರ ನಡೆಯುವೆವು. ನಮ್ಮ ಚೊಚ್ಚಲ ಕರುಗಳನ್ನು ಚೊಚ್ಚಲ ಆಡು ಕುರಿಗಳನ್ನು ನಮ್ಮ ದೇವಾಲಯಕ್ಕೆ ತಂದು ಅಲ್ಲಿ ಕೆಲಸ ನಡೆಸುತ್ತಿರುವ ಯಾಜಕರಿಗೆ ಕೊಡುವೆವು. ನೋಡಿ, ಇದನ್ನೇ ಇಷ್ಟು ಹೊತ್ತು ಹೇಳಿದ್ದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ 36ನೇ ವಾಕ್ಯದಲ್ಲಿ ಹೀಗೆ ಬರೆದಂತ ನನಗೆ ಗೊತ್ತಿಲ್ಲ, ಓದಿಲ್ಲ. ಈಗ ಓದಿದ ಮೇಲೆ ಅರ್ಥವಾಯಿತು. ಅದು ಮೊದಲೇ ನನ್ನ ಬಾಯಿಯಲ್ಲಿ ದೇವರು ತಿಳಿಯಪಡಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟೆಲ್ಲ ಮಾತಾಡಿದ್ದು ಇದೇ ವಾಕ್ಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಡು ಕುರಿಗಳಲ್ಲಿ ಪ್ರತಿಯೊಂದನ್ನು ಕೂಡ ಮೊದಲು ಹಾಕಿದ ಗಂಡು ಮಗುವನ್ನು ಕೊಡಲೇಬೇಕು. ಆಗ ಅದನ್ನು ಅವ್ರು ತಗೊಂಡೋಗಿ ಒಂದು ವೇಳೆ ತೆಗೆದುಕೊಂಡು ಹೋಗುವುದಿಲ್ಲ ಅಂತಂದ್ರೆ ಅದನ್ನು ಮಾರಿ ಆ ಹಣವನ್ನಾದರೂ ಅವರಿಗೆ ಕೊಡಬೇಕು ಅಂತ ಇದು ಬರೆಯಲ್ಪಟ್ಟಿದೆ ಹಿಂದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 35ನೇ ವಚನ. ನಾವು ದೇವರಿಗಾಗಿ ಪ್ರತ್ಯೇಕಿಸಿಡತಕ್ಕ ಪ್ರಥಮ ಫಲದ ಒಟ್ಟು, ಹಣ್ಣು ಹಂಪಲು, ದ್ರಾಕ್ಷಾರಸ, ಎಣ್ಣೆ ಮೊದಲಾದವುಗಳನ್ನು ಯಾಜಕರಿಗೋಸ್ಕರ ತಮ್ಮ ದೇವರದ ಆಲಯದ ಕೊಠಡಿಯಲ್ಲಿ ತಂದಿಡುವೆವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯಾಜಕರಿಗೋಸ್ಕರ ದೇವಾಲಯದಲ್ಲಿ ತಂದಿಡುವೆ ಅಂದ್ರೆ ಬರೀ ಅವರಿಗೆ ತಿನ್ನಕ್ಕೆ ಮಾತ್ರ ಅಲ್ಲ, ಅವರಲ್ಲಿ ಅಧಿಕಾರಿಗಳಾಗಿರುವುದರಿಂದ, ಅಲ್ಲಿಗೆ ಅವರು ಯಜಮಾನನಾಗಿರುವುದರಿಂದ ಸಭೆಯಲ್ಲಿ ಬಂದಿರುವ ಅವರ ಸಂರಕ್ಷಣೆಗಾಗಿ, ಈಗಲೇ ನಾವು ಹಿಂದೆ ತಿಳ್ಕೊಂಡ ಹಾಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖ, ಮತ್ತಾಯ 25ನೇ ಅಧ್ಯಾಯ 35ರಿಂದ 40ರವರೆಗೆ ನೋಡುವಾಗ ಅಲ್ಲಿ ಅದು ಯಾರಿಗೆ ಏನು ಮಾಡಬೇಕು ಅದನ್ನು ಮಾಡಬೇಕು ಅಂತ ನನಗೆ ಸಲ್ಲಿಸಿದ ಹಾಗೆ. 25 41ರಿಂದ 46ರವರೆಗೆ ನೋಡುವಾಗ ಅಲ್ಲಿ ತಿಳಿದು ಕೊಡದೆ ಹೋದರೆ ಯಾವ ರೀತಿ ಶಾಪಗ್ರಸ್ತರು ಅಂತ ಅಲ್ಲಿ ಕೂಡ ಬರೆಯಲ್ಪಟ್ಟಿದೆ, ಅನೇಕ ಕಡೆಗೆ ಬರೆಯಲ್ಪಟ್ಟಿದೆ. ಮತ್ತು 25-34 ನೋಡುವಾಗ ಅಲ್ಲಿ ಇದು ಈ ರೀತಿ ದಾನ ಧರ್ಮ ಮಾಡಬೇಕಾದ್ರೂ ಕೂಡ ದೇವರ ಒಂದು ಆಶೀರ್ವಾದ ಇದ್ದವರು ಮಾತ್ರ ಸಂಪೂರ್ಣವಾಗಿಯೂ ಧಾರಾಳವಾಗಿಯೂ ಅವರಿಗೆ ಇರೋದರಲ್ಲಿ ಕೊಡುವುದು. ತಂದೆಯಾದ ದೇವರಿಂದ ಆಶೀರ್ವಾದ ಪಡೆದವರು ಮಾತ್ರ ಅಂಥವರಿಗೆ ಪರಲೋಕ ರಾಜ್ಯ ನಿಶ್ಚಯ ಎಂಬುದಾಗಿ ಮತ್ತು 25-34ರಲ್ಲಿ ಬರೆಯಲ್ಪಟ್ಟಿದೆ. ಮಹಾಭಾರತದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಕೂಡ ಇದು ಹೇಳಿದ್ದು, ಕುರಾನಲ್ಲಿ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ, ಭಗವದ್ಗೀತೆಯಲ್ಲಿ ಕೂಡ ಇದೇ ವಿಷಯ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮ ಭೂಮಿಯ ಹುಟ್ಟುವಳಿಯ ದಶಾಂಶವು ಲೇವಿಯರದಾಗಿರಬೇಕು. ಲೇವಿಯರು ತಾವೇ ಬಂದು ತಮ್ಮ ಸಾಗುವಳಿಯ ಊರುಗಳಲ್ಲಿ ಅದನ್ನು ಕೂಡಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ದೇವರು ಸಮಯದಲ್ಲಿ ಏನು ಮಾಡಬೇಕು, ಅವರಿಗೆ ಒಂದು ಸೂಚನೆಯನ್ನು ಕೊಡಬೇಕು. ಲೇವಿಯರಿಗೆ ಅಂದರೆ ದೇವಸ್ಥಾನದ ಕೆಲಸದವರಿಗೆ ಬನ್ನಿ ತೆಗೆದುಕೊಂಡು ಹೋಗಿ ಅಂತ. ಆಗ ಲೇವಿಯರು ಅದದು ಊರಿಗೆ ಬಂದು ಒಂದೇ ಸಲ ಆ ಕಾಣಿಕೆಗಳನ್ನು ತೆಗೆದುಕೊಂಡು ಹೋಗಬೇಕು. ಒಂದು ವೇಳೆ ಹೋಗದಿದ್ದರೆ ಅದನ್ನು ಬೆಳೆದಂಥ ರೈತರು ಯಾರ್ಯಾರು ಕೊಡಬೇಕೋ ಅವರು ತಗೊಂಡು ಹೋಗಿ ಅಲ್ಲಿ ಕಾಣಿಕೆಯಾಗಿ ದೇವಾಲಯದಲ್ಲಿ ಇಡಬೇಕು ಅಂತ ಇದರ ಅರ್ಥವಾಗಿದೆ. ಅಂಥವರಿಗೆ ಬಹಳ ಆಶೀರ್ವಾದ. 38 ಅವರು ದಶಮಾಂಶವನ್ನು ಕೂಡಿಸುವಾಗ ಆರೋನನ ವಂಶದವನಾದ ಯಾಜಕನೊಬ್ಬನು ಅವರ ಸಂಗಡ ಇರಬೇಕು. ಲೇವಿಯರು ತಮಗೆ ದೊರಕಿದ ಭಾಗದ ದಶಾಂಶವನ್ನು ದೇವಾಲಯದ ಭಂಡಾರದ ಕೊಠಡದಲ್ಲಿಡಬೇಕು. ಅಲ್ಲಿಗೊಬ್ಬರು ಮುಖ್ಯಸ್ಥನಿರ್ತಾನೆ, ಕೊಟ್ಟಿದ್ದಾರೋ ಇಲ್ವೋ ಸಹ ಅಂತೇಳಿ ನೋಡ್ಕೊಳ್ಳೋಕೆ ಜವಾಬ್ದಾರಿ ಅವರ ಮುಂದೆಯೇ ತಗೊಂಡು ಹೋಗಿ ಅಲ್ಲಿ ಇಡಬೇಕು. ಆ ಕೊಠಡಿಯಲ್ಲಿ ಅಂದರೆ ದೇವರಿಗೆ ಸಲ್ಲತಕ್ಕದ್ದನ್ನ ಪ್ರತಿಯೊಂದನ್ನ ಅಂತೇಳಿದರೆ ಅರ್ಥ. ಇಸ್ರೇಲರು ಲೇವಿಯರು ಧಾನ್ಯ ದ್ರಾಕ್ಷಾರಸ ಎಣ್ಣೆ ಇವುಗಳಲ್ಲಿ ದೇವರಿಗೋಸ್ಕರ ಪ್ರತ್ಯೇಕಿಸತಕ್ಕ ಭಾಗಗಳನ್ನು ತಂದು ಸೇವೆ ನಡೆಸುತ್ತಿರುವ ಯಾಜಕರು ದ್ವಾರಪಾಲಕರು ಗಾಯಕರು ಇವರು ಪವಿತ್ರಾಲಯದ ಪಾತ್ರೆಗಳು ಇರುವ ಕೊಠಡಿಯಲ್ಲಿ ಇಡಬೇಕು. ನಮ್ಮ
ದೇವರ ಆಲಯವನ್ನು ಎಂದು ಅಲಕ್ಷ್ಯ ಮಾಡುವುದಿಲ್ಲ ಎಂದು ಬರೆದುಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ದೇವರ ಆಲಯವನ್ನು ಎಂದಿಗೂ ನಾವು ಅಲಕ್ಷ್ಯ ಮಾಡುವುದಿಲ್ಲ ಅಂತೇಳಿ ಅಲ್ಲಿ ಅವರು ಬರೆದುಕೊಟ್ಟರು. ನಾವು ಖಂಡಿತವಾಗಿ ಏನು ಮಾಡ್ತೇವೆ, ದಶಾಂಶ ಕಾಣಿಕೆಯನ್ನು ದೇವಾಲಯಕ್ಕೆ ತಂದು ಸಲ್ಲಿಸ್ತೇವೆ. ನಾವು ಎಂದಿಗೂ ಅಲಕ್ಷ್ಯ ಮಾಡುವುದಿಲ್ಲ ಅಂತೇಳಿ ಬರೆದುಕೊಟ್ಟರು ಅಲ್ಲಿಗೆ ದೇವಾಲಯಕ್ಕೆ. ಯಾರು? ಇಸ್ರಾಯೇಲರು. ನೋಡಿ, ಅಂಥ ಒಂದು ಕಂಡೀಷನು ಪ್ರಮಾಣ ಪತ್ರವಿತ್ತು. ಆದರೆ ಇವತ್ತು ಏನು ಪ್ರಮಾಣ ಪತ್ರ ಏನು ಬೇಕಾಗಿಲ್ಲ. ಅದು ಪತ್ರ ಬರೆದು ಕೊಟ್ಟರು ಕೊಡದಿದ್ರು ದೇವರಿಗೆ ಚೆನ್ನಾಗಿ ಗೊತ್ತಿದೆ. ಆದರೆ ಖಂಡಿತವಾಗಿ ಕಾಣಿಕೆಯನ್ನು ಸಲ್ಲಿಸುವಂಥದ್ದು ಈಗಾಗಲೇ ಹೇಳಿದಾಗೆ ಹಿಂದೆ ಕೂಡ ಬಹಳ ಸಲ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. 10 ದಶಾಜ್ಞೆಗಳಲ್ಲಿ ಸುಳ್ಳು ಸಾಕ್ಷಿ ಹೇಳಬೇಡ ಎಂಬ ಒಂದು ವಿಷಯಗಳು ಬರ್ತದೆ. ಅದರಲ್ಲಿ ಕೂಡ ನಾವು ತಿಳ್ಕೊಂಡಿದ್ದೇವೆ. ಖಂಡಿತವಾಗಿಯೂ ಈ ರೀತಿ ನಡ್ಕೊಳ್ಳೇಬೇಕು. ಇಲ್ಲದ್ರೆ ಒಂದಲ್ಲ ಒಂದು ರೀತಿ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 12ನೇ ಅಧ್ಯಾಯಕ್ಕೆ ಹೋಗೋಣ. ನೆಹೆಮೀಯ 12ನೇ ಅಧ್ಯಾಯ 44ರಿಂದ 12ನೇ ಅಧ್ಯಾಯ 44ರಿಂದ ದೇವಾಲಯ ಸೇವಕರ ಜೀವನಾಂಶದ ಬಗ್ಗೆ. ದೇವಾಲಯ ಸೇವಕರ ಜೀವನಾಂಶದ ಬಗ್ಗೆ. ಸೇವೆ ಮಾಡುತ್ತಿದ್ದ ಯಾಜಕರ ಮತ್ತು ಲೇವಿಯರ ವಿಷಯದಲ್ಲಿ ಯೆಹೂದ್ಯರಿಗೆ ಬಹು ಸಂತೋಷ ಉಂಟಾದುದರಿಂದ ಆ ದಿನದಲ್ಲಿ ಅವರು ಧರ್ಮವಿಧಿಯ ಪ್ರಕಾರ ಆಯಾ ಊರುಗಳ ಭೂಮಿಯಿಂದ ಯಾಜಕರಿಗೂ ಲೇವಿಯರಿಗೂ ಸಿಕ್ಕತಕ್ಕ ಭಾಗಗಳನ್ನು, ಅಂದರೆ ದೇವರಿಗೋಸ್ಕರ ಪ್ರತ್ಯೇಕಿಸತಕ್ಕ ವಸ್ತು, ಪ್ರಥಮ ಫಲ, ದಶಾಂಶ ಇವುಗಳನ್ನು ಸಂಗ್ರಹ ಮಾಡತಕ್ಕ ಕೊಠಡಿಗಳ ಮೇಲೆ ಪಾರುಪತ್ಯಗಾರರನ್ನು ನೇಮಿಸಿದರು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ಏನಾಯಿತು, ದೇವಾಲಯದಲ್ಲಿ ಯಾಜಕರಿಗೆ ಅವರಿಗೆಲ್ಲ ಬಹಳ ಸಂತೋಷವಾಯಿತು. ಇವರು ತಂದು ಕೊಡ್ತೀವಿ ಅಂತೇಳಿ ಬರೆದು ಕೊಟ್ಟರು. ಆದ್ದರಿಂದ ಪ್ರತಿಯೊಂದಕ್ಕೆ ಅದನ್ನು ನೋಡಿಕೊಳ್ಳಕ್ಕೂ ಕೂಡ ಒಂದು ಯಾಜಕರನ್ನ ಇವರು ಏನು ಮಾಡಿದರು, ನೇಮಕ ಮಾಡಿದರು. ಎಲ್ಲಿ? ಜೆರುಸಲೇಮಿನಲ್ಲಿ. ದೇವರ ನಾಮಕ್ಕೆ ಸ್ತೋತ್ರ. ಅದು ಆಗ ಈಗ ಅಂದರೆ ಸುಳ್ಳು ಹೇಳಿದ್ರು, ಏನೇ ಹೇಳಿದ್ರು ಪ್ರತಿ ಒಂದನ್ನ ದೇವರು ನೋಡೋರಾಗಿದ್ದಾರೆ. ಆದ್ದರಿಂದ ನಮ್ಮ ಮನಸಾಕ್ಷಿಯಾಗಿ, ಹೃದಯ ಸಾಕ್ಷಿಯಾಗಿ ಸಲ್ಲತಕ್ಕದನ್ನ ಹಿಂದೆ ಅವರವರ ಸಾಮರ್ಥ್ಯಕ್ಕನುಸಾರವಾಗಿ ಕೊಡಲಾಗುವುದು. ಕೊಟ್ಟರೆ ಬಹಳ ಒಳ್ಳೆಯದು. ನೀನು ಕೊಟ್ಟ ಅಳತೆಯಲ್ಲಿ ನಿನಗೂ ಅಳೆಯಲಾಗುವುದರ ಮನಸ್ಸು ಹೃದಯ ಸರಿದು ಹೇಗೆ ಕೊಡ್ತಾರೋ ಅದರ ಪ್ರಕಾರ ಅಳೆಯಲಾಗುವುದು. ಮಲಾಕಿ ಗ್ರಂಥದಲ್ಲಿ ಕೂಡ ಇದೇ ಬರೆಯಲ್ಪಟ್ಟಿದೆ. ನನಗೆ ಸಲ್ಲತಕ್ಕದನ್ನು ನೀನು ಸಲ್ಲಿಸಿ ನೋಡು, ಪರಲೋಕದಿಂದ ನಿನಗೆ ಸುರಿಸಲಾಗದಷ್ಟು, ಹಿಡಿಯಲಾರದಷ್ಟು ಸುವರಗಳನ್ನು ಸುರಿದು ಕೊಡ್ತೀನಿ ಇಲ್ಲೋ ಅಂತೇಳಿ ಪರೀಕ್ಷಿಸಿ ನೋಡು. ನೀನು ನಿನ್ನ ಕಣ್ಣೀರಿಂದ ನನ್ನ ಯಜ್ಞ ವೇದಿಯನ್ನು ಮುಳುಗಿಸ್ತೀಯ. ಯಾಕೆ ಮುಳುಗಿಸ್ತೀಯ? ನನ್ನಿಂದ ನೀನು ಕದ್ದುಕೊಂಡಿದ್ದೀಯ ಅಂತ. ಹಾಗೆ ಈಗಲೇ ಹೇಳಿದ ಹಾಗೆ ಯಾರು ಕೊರತೆ ಮಾಡ್ತಾರೋ, ಯಾರು ಆಶಾಪೂರ್ವಕರಿದ್ದಾರೋ, ಯಾಕೆ ಕೊಡ್ತಾರೋ ಖಂಡಿತವಾಗಿ ಶಿಕ್ಷೆ, ಕಣ್ಣೀರು, ಈಗ ಅದನ್ನು ಹಿಂದೆ ಕೂಡ ನಾವು ಓದಿಕೊಂಡಿದ್ದೇವೆ. ಖಂಡಿತವಾಗಿ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ಮತ್ತು ಹೇಳ್ಬೋದು ಹಾಗೆ ಹೀಗೆ ಅಂತೇಳಿ ಬರೀ ಕಾಣಿಕೆ ವಿಚಾರ ಮಾತ್ರ ಅಲ್ಲ, ಪ್ರತಿ ಒಂದು ನಮ್ಮ ಶರೀರವನ್ನು ಕೂಡ ದೇವರಿಗೆ ಸಂಪೂರ್ಣವಾಗಿ ಕಾಣಿಕೆಯಾಗಿ ನಾವು ಅರ್ಪಿಸಬೇಕಾಗಿದೆ. ನಮ್ಮ ಆತ್ಮ, ಶರೀರ, ಪ್ರಾಣ ಪ್ರತಿ ಒಂದು 10 ದಶಾಜ್ಞೆಗಳಿಗೆ ವಿಧೇಯರಾಗಲೇಬೇಕು. ಎಲ್ಲ ವಾಕ್ಯಗಳಿಗೂ ವಿಧೇಯರಾಗಬೇಕು. ಕೆಲವರು ಏನು ಮಾಡ್ತಾರೆ, ಕಾಯಿನನ್ನು ನಾವಿಂದ ತಿಳ್ಕೊಂಡ ಹಾಗೆ ಕೆಲವನ್ನ ತಂದು ಒಪ್ಪಿಸ, ಕೆಲವೊಂದು ತಂದರೆ ಇವತ್ತು ಕಾಣಿಕೆ ಹಾಕ್ತಾರೆ. ಬರೀ ಹರಿದು ಹೋದ ನೋಟು, ಯಾರಿಗೂ ಬೇಡವಾದ ನೋಟನ್ನು ತಂದು ಹಾಕ್ತಾರೆ. ಖಂಡಿತವಾಗಿ ಅದು ಕೆಲವೊಂದನ್ನ ಬೇಡದನ್ನ ಅದನ್ನ ದೇವರು ಒಪ್ಪುವುದೇ ಇಲ್ಲ. ಕೆಲವೊಂದು ಪ್ರಥಮ ಫಲವನ್ನಷ್ಟೇ, ಜಲ್ಲು ಪಲ್ಲನ್ನೆಲ್ಲ ತಂದು ಕೊಡ್ತಾರೆ, ಯಾರು ತಿನ್ನದನ್ನ ಅಂತಕ್ಕೂ ಕೂಡ ಅದು ಕೂಡ ದೇವರಿಗೆ ಒಪ್ಪುವುದಿಲ್ಲ. ಆದ್ರೂ ಒಳ್ಳೇದಿದ್ರು ಕೂಡ ಸ್ವಲ್ಪ ತಂದು ಕೊಡ್ತಾರೆ. ತೆಕೋ ಬ್ರದರ್, ತೆಕೊಳ್ಳಿ ಅಂಕಲ್, ತೆಕೊಳ್ಳಿ ಪಾಸ್ಟರ್ ಅಂತೇಳಿ ಖಂಡಿತವಾಗಿ ದೇವರು ಒಪ್ಪುವುದೇ ಇಲ್ಲ. ಕೆಲವೊಂದು ಹಸುಗಳು ಕರು ಹಾಕಿದ್ರು ಕೂಡ ಕೆಲವರು ಏನ್ ಮಾಡ್ತಾರೆ, ಇದು ದೇವಸ್ಥಾನಕ್ಕೆ ಮಾರಿಬಿಟ್ಟು ದುಡ್ಡು ಕೊಡ್ತಾರೆ. ಕೈ ಸರಿ ಇರೋದಿಲ್ಲ, ಕಾಲು ಸರಿ ಇರೋದಿಲ್ಲ, ಯಾವುದು ಸರಿ ಇರೋದಿಲ್ಲ, ಅಂಥದ್ದು ನಾವು ಸಹಾಯಕ್ಕಾಗಿರ್ತದೆ. ಅಂಥದ್ದು ನಾವು ಮಾರಿಬಿಟ್ಟು ದೇವರು ಅಲ್ಲಿ ಏನ್ ಮಾಡ್ತಾರೆ, ದೇವಾಲಯಕ್ಕೆ ಯಾಜಕರಿಗೆ ಅಂದ್ರೆ ಸೇವಕರಿಗೆ ತಂದು ಕೊಡ್ತಾರೆ, ಒಪ್ಪಿಸ್ತಾರೆ. ಅದು ಕೂಡ ದೇವರು ಒಪ್ಪುವುದಿಲ್ಲ. ಸರಿಯಾಗಿರೋದನ್ನ ಮಾತ್ರ ಅಲ್ಲಿ ಒಪ್ಪಿಸಿದ್ರೆ ಮಾತ್ರ.
ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಕೆಲವರಿಗೆ ಅಧಿಕಾರಿಗಳಿಗೆ ಸಂಬಳ ಇರ್ತದೆ, ಅವ್ರು ಏನು ಮಾಡ್ತಾರೆ, ಸ್ವಲ್ಪ ಮಾತ್ರ ಕೊಡ್ತಾರೆ. ಅಯ್ಯೋ ಯಾಕೆ ಕೊಡಬೇಕಪ್ಪ ಅಂತೇಳಿ ಖಂಡಿತವಾಗಿ ದೇವರು ಒಪ್ಪುವುದಿಲ್ಲ. ಒಬ್ಬೊಬ್ರು ಹೇಳ್ತಾರೆ, ನಾವು ಯಾಕೆ ಕೊಡಬೇಕು, ನಾನು ಬೆಳೆದೆ ಅಂತೇಳಿ. ಆಸೆ ಮಣ್ಣು ಯಾರು ಸೃಷ್ಟಿ ಮಾಡಿದ್ರು, ಮಣ್ಣೊಳಗೆ ನೀರು ಯಾರು ಕೊಟ್ಟರು, ಗಾಳಿ ಯಾರು ಕೊಟ್ಟರು, ಸೂರ್ಯ ಚಂದ್ರ ನಕ್ಷತ್ರ ಗುಡುಗು ಮಳೆ ಯಾರು ಕೊಟ್ರಪ್ಪ. ಬೀಜ ಹಾಕೋದು ಮಾತ್ರ ನಿನ್ನ ಕೆಲಸ, ನೀರು ಹಾಯಿಸೋದು ಮಾತ್ರ ನಿನ್ನ ಕೆಲಸ. ಆ ಬೀಜ ಹುಟ್ಟುವಾಗ ಯಾರು ಮಾಡಿದ್ರು, ಮೊಳಕೆ ಬರುವಾಗ ಹೇಗಾಯಿತು, ಅದನ್ನು ಉದ್ದ ದಪ್ಪ ಮಾಡಿ ಹೂ ಬಿಡೋದು, ಕಾಯಿ ಬಿಡೋದು, ಹಣ್ಣಾಗೋದು, ಒಣಗಿಸೋದು, ಅದನ್ನು ಮಾಡೋ ಕೆಲಸ ಮಾತ್ರ ನಿನ್ನದು, ಬಾಕಿ ಕೆಲಸ ನಿನ್ನದ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗಿರುವಾಗ ನಾನು ಒಂದು ರೂಪಾಯಿ ಕೊಡೋದಿಲ್ಲ ಅಂತ ಹೇಳಿದರು. ಸ್ವಲ್ಪ ಸಮಯದಲ್ಲಿ ನಾನಾ ಥರದಲ್ಲಿ ಶಿಕ್ಷೆಯನ್ನು ಲಕ್ಷ ಲಾಸ್ ಆಗಬೇಕಾಗ್ತದೆ. ಇದು ಇವತ್ತು ನನ್ನಲ್ಲೇ ಹೇಳಿದವರು ಇದ್ದಾರೆ, ನಷ್ಟವನ್ನು ಪಟ್ಟವರು ಇದ್ದಾರೆ. ಆದರೂ ಮತ್ತು ತಿಳಿಸಿದ್ರು ಅವರಿಗೆ ಅದು ಗೋಚರವಾಗುವುದಿಲ್ಲ. ಕಾರಣ ಯಾಕೆಂದರೆ ಅವರ ಹೃದಯ ಮನಸ್ಸು ಕಠಿಣವಾಗಿದೆ. ಆದ್ದರಿಂದ ಅವರು ಎಷ್ಟೇ ಇದ್ರು ಅವರಿಗೆ ಖಂಡಿತವಾಗಿ ಶಿಕ್ಷೆ ತಪ್ಪಿದ್ದಲ್ಲ. ಅದು ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ಕೂಡ ಅವರಿಗೆ ಬಹಳ ಕಷ್ಟ, ಸಂಕಟ, ದುಃಖಗಳು ಇವೆ ಎಂಬುದಾಗಿ ದೇವರ ಮಾತೆ ಇದೆ. ಅಂಥವರಿಗೆ ಮತ್ತೆ ನಾವು ತಿಳಿಸೋಕ್ಕೆ ಹೋಗುವುದಿಲ್ಲ. ಆದುದರಿಂದ ದೇವರನ್ನು ಅರಿಯದವರಿಗೆ ಇದರ ವಿಷಯ ಯಾಕೆ ನಮಗೆ ಈ ರೀತಿ ನಷ್ಟ ಆಗ್ತದೆ ಅಂತ ಗೊತ್ತಿಲ್ಲ. ತಿಳಿಸಿದ್ರು ಅವರು ಒಪ್ಪೋದಿಲ್ಲ. ಯಾಕೆಂದರೆ ಅವರಿಗೆ ಈ ಲೋಕದ ವಿಷಯದ ಮೇಲೆ, ಈ ಲೋಕದ ಸಂಪತ್ತಿನ ಮೇಲೆ ಬಹಳ ಆಸೆ. ಒಂದಲ್ಲ ಒಂದು ದಿವಸ ಖಂಡಿತವಾಗಿ ಅದು ಹೊರಡುವ ದಿವಸವಿದೆ. ಆದರೆ ದೇವರು ದರ್ಶನ ಕೊಟ್ಟಂತ ನಮಗೆ ತಿಳಿಯಪಡಿಸ್ತಾ ಇರುವಾಗ ಖಂಡಿತವಾಗಿ ಎಚ್ಚರಗೊಳ್ಳಬೇಕು. ದೇವರಿಂದ ಆಶೀರ್ವಾದವನ್ನ ಹೊಂದಿಕೊಳ್ಳಬೇಕು. ಆದಷ್ಟು ಮಟ್ಟಿಗೆ ಸರಿಯಾಗಿ ಕೊಡ್ತಾ ಇರೋರಿಗೆ ದೇವರು ಅವರನ್ನು ಬಹಳ ಮಟ್ಟಿಗೆ ಮೇಲೆ ಅವರನ್ನ ಎಬ್ಬಿಸ್ತಾ ಇದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 45ನೇ ವಚನ. ಆ ಯಾಜಕರು ಲೇವಿಯರು ತಮ್ಮ ದೇವರ ಸೇವಾ ಸಂಬಂಧದಲ್ಲಿಯೂ ಶುದ್ಧೀಕರಣ ಸಂಬಂಧದಲ್ಲಿಯೂ ತಮ್ಮ ಕರ್ತವ್ಯವನ್ನು ಜಾಗರೂಕತೆಯಿಂದ ನೆರವೇರಿಸುತ್ತಿದ್ದರು. ಅವರಂತೆ ಗಾಯಕರು, ದ್ವಾರಪಾಲಕರು ಸಹ ದಾವೀದನಿಂದಲೂ ಅವನ ಮಗನಾದ ಸೊಲೊಮೋನನಿಂದಲೂ ಸ್ಥಾಪಿತವಾದ ಕ್ರಮಾನುಸಾರ ನಡೆಯುತ್ತಿದ್ದರು. ಇಲ್ಲಿ ಕೆಲಸ ಮಾಡೋರು, ಅಲ್ಲಿ ಹಿರಿಯ ಅಧಿಕಾರಿಗಳು, ಯಾಜಕರುಗಳು ಅಂತ ಹೇಳಿದ ಕೆಲಸವನ್ನ ದೇವಾಲಯದಲ್ಲಿ ಕೆಲಸ ಮಾಡೋರು ಚಾಚು ತಪ್ಪದೆ ಅಲ್ಲಿ ಮಾಡ್ತಾ ಇದ್ರು. ದಾವೀದನ ಕಾಲದಿಂದಲೂ ಸೊಲೊಮೋನನ ಕಾಲದಿಂದಲೂ ಬರ್ತಾ ಅನೇಕ ಪ್ರವಾದಿಗಳ ಕಾಲದಿಂದಲೂ ಕೂಡ ಅದನ್ನ ಮಾಡಿಕೊಂಡು ಬರ್ತಾ ಇದ್ರು. ಹಾಗೆ ಇವತ್ತು ದೇವಾಲಯದಲ್ಲಿ ಕೆಲಸ ಮಾಡೋರಲ್ಲಿ ಹಿರಿಯ ಅಧಿಕಾರಿಗಳು, ಹಿರಿಯ ಜನರು ಯಾರಿದ್ದಾರೆ ಅವರು ಅದನ್ನ ಹೇಳಿದ ಹಾಗೆ ನಡ್ಕೊಳ್ಳೇಬೇಕು. ಆದರೆ ಮುಖ್ಯವಾಗಿ ಅಲ್ಲಿ ಯಾರು ನೇಮಕವಾಗಿರ್ತಾರೋ ಅವರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರಾಗಿರಬೇಕು. ಅವರ ನಡೆ ನುಡಿ ಕ್ರಿಯೆಗಳು ಪ್ರತಿ ಒಂದು ಅಲ್ಲಿ ದೇವರ ವಾಕ್ಯಕ್ಕೆ ದೇವರಿಗೆ ಸಮರ್ಪಣೆಯಾಗಿರಬೇಕು. ಅಂಥವರಿಗೆ ಹೇಳಿದಾಗ ಅಲ್ಲಿ ಏನ್ ಮಾಡಬೇಕು, ವಾಕ್ಯಕ್ಕೆ ಅವ್ರು ಹೇಳಿದಾಗೆ ನಡೆದುಕೊಳ್ಳಬೇಕು. ಕೆಲಸ ಕಾರ್ಯಗಳನ್ನ ಮಾಡುವರು ಕೂಡ ತಪ್ಪಿ ಹೋದರೆ ಅವರಿಗೂ ಶಿಕ್ಷೆ ಬಂದೇ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೇಳಿದ ಮಾತನ್ನ ಕೇಳದ ಹೋದರೆ. 46. ಗಾಯನ ಮಂಡಳಿಗಳು, ಕೃತಜ್ಞತಾಸ್ತುತಿ ಕೀರ್ತನೆಗಳ ದೇವಸೇವೆಯು ಪೂರ್ವಕಾಲದಲ್ಲಿ, ಅಂದರೆ ದಾವೀದನ ಮತ್ತು ಆಸಾಫನ ಕಾಲದಲ್ಲಿ ಇದ್ದವಷ್ಟೇ. ಇದು ಅಲ್ಲಿಂದಲೇ ಬಂದು ಹೋಯಿತು. ಗಾಯನ ಮಂಡಳಿ ಅಂದರೆ ಹಾಡೋರು ದೇವಾಲಯದಲ್ಲಿ. ಆದರೆ ಅರಸರು ಕೂಡ ದಾವೀದನು ಏನ್ ಮಾಡಿದ್ರು, 10 ತಂತಿಯಲ್ಲಿ ಬಾಯಿಗೆ ಬಂದಾಗೆ ಹಾಡ್ಲಿಕ್ಕೆ ಹೋಗಿ ದೇವರಿಗೆ ದಾವೀದನ ಮೇಲೆ ಬೇಸರವಾಯಿತು. ಹಾಗೆ ಸಿಕ್ಕಾಪಟ್ಟೆ ಏನೆಲ್ಲೋ ಸೇರಿಸಿಕೊಂಡು ಹಾಡುವುದಕ್ಕೆ ಹೋಗಬಾರ್ದು. ಚಪ್ಪಳೆ ತಟ್ಟೋದು, ಕುಣಿಯೋದು ಮಾಡೋದು ಇಷ್ಟವಿಲ್ಲ. ದೇವರ ವಾಕ್ಯಗನುಸಾರ ನಮ್ಮ ಜೀವಿತದಲ್ಲಿ ಮಾಡಿದಂತಹ ಕಾರ್ಯಗಳನ್ನು ಹಾಡಿನ ರೂಪದಲ್ಲಿ ದೇವರನ್ನು ಹೊಗಳುವುದು ಬಹಳ ಸಂತೋಷ. ಅದು ಕೂಡ ದೇವರಿಗೆ ಒಪ್ಪಿಗೆ ಆಗಿರಬೇಕು. ಬಾಯಿಗೆ ಬಂದಾಗೆ ಹಾಡಿಕೊಂಡು ಹೋದರೆ ಅದು ಕೂಡ ದೇವರು ಕೇಳುವುದಿಲ್ಲ. ಬದಲಾಗಿ ದೇವರಿಗೆ ಬಹಳ ಬೇಸರವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 47. ಜೆರುಬ್ಬಾಬೆಲ್, ನೆಹೆಮೀಯ ಇವರ ಕಾಲಗಳಲ್ಲಿಯೂ ಎಲ್ಲ ಇಸ್ರಾಯೇಲರು ಗಾಯಕರು ದ್ವಾರಪಾಲಕರಿಗೂ ದಿನಕ್ಕೆ ಸಿಕ್ಕತಕ್ಕ ಭಾಗಗಳನ್ನು ಕೊಡುತ್ತಿದ್ದರು. ನೋಡಿ, ಪ್ರತಿಯೊಬ್ಬರಲ್ಲಿ ಏನ್ ಮಾಡ್ತಾ ಇದ್ರು, ಸ್ವಲ್ಪ ಜನ ಪ್ರತಿ ದಿವಸ ಅಲ್ಲಿ ಕಾಣಿಕೆಯನ್ನು ಸಲ್ಲಿಸ್ತಾ ಇದ್ರು ದೇವಾಲಯಕ್ಕೆ. ಪ್ರತಿಯೊಬ್ಬರು ಕೂಡ ಹಾಗೆ ಇವತ್ತು ದಿವಸ ಸಂಬಳದವರು ಅಥವಾ ವಾರಕ್ಕೆ ಒಂದ್ಸಲನೋ ತಿಂಗಳಿಗೆ ಒಂದ್ಸಲನೋ ಅವರ ದಶಾಂಶವನ್ನ ಸರಿಯಾಗಿ ಸಲ್ಲಿಸುವುದು ದೇವರಿಗೆ ಇಷ್ಟವಾಗಿದೆ. ಬೇಕಾದ್ರೆ ದಿವಸನೂ ಕೊಡ್ಬೋದು,
ವಾರಕ್ಕೊಂದ್ಸಲನೂ ಕೊಡ್ಬೋದು, ತಿಂಗಳಿಗೊಂದ್ಸಲನೂ ಕೊಡ್ಬೋದು, ಅಥವಾ ಬೆಳೆ ಬಂದಾಗೆ ಕೊಡ್ಬೋದು. ಈಗ ಉದಾಹರಣೆಗೆ ಅಧಿಕಾರಿಗಳು ಸಂಘ ಸಂಸ್ಥೆಗಳಲ್ಲೇ ಕೆಲಸ ಮಾಡೋರು ಅವರಿಗೆ ತಿಂಗಳು ಬಂದಾಗ ಈಗ ಅದು ಏನಾಗ್ತದೆ 2 ತಿಂಗಳು 3 ತಿಂಗಳು 4 ತಿಂಗಳಿಗೆ ಒಂದ್ಸಲ ಸಂಬಳ ಆಗೋದು ಇದೆ. ಆಗಲೂ ಒಂದೇ ಸಲ ಸಲ್ಲಿಸೋದು ಕೂಡ ಬಹಳ ಉತ್ತಮ. ರೈತರಿಗೆ ಬೆಳೆ ಕೂಡ ಆಗಲೇ ಹೇಳಿದಾಗೆ 3 ತಿಂಗಳು 4 ತಿಂಗಳು 6 ತಿಂಗಳು 1 ವರ್ಷ 2 ವರ್ಷ 3 ವರ್ಷ 7 ವರ್ಷ 8 ವರ್ಷದಲ್ಲಿ ಸಿಕ್ಕುವುದಿದೆ. ಅದು ಸಿಕ್ಕುವಾಗ ಆಗ ಕೊಡುವಂಥದ್ದು. ಪ್ರಾಣಿಗಳು ಅಷ್ಟೇ 6 ತಿಂಗಳಿಗೆ ಒಂದ್ಸಲ ವರ್ಷಕ್ಕೊಂದ್ಸಲ ಯಾವ್ಯಾವುಗಳೋ ಮರಿ ಹಾಕ್ತವೆ. ಅದರಲ್ಲಿ ಮೊದಲು ಬರೀ ಹೆಣ್ಣು ಮರಿಗಳನ್ನೇ ಹಾಕ್ತಾ ಬರ್ಬೋದು. ಗಂಡು ಮರಿಗಳು ಪ್ರಥಮವಾಗಿ ಯಾವಾಗ ಹಾಕ್ತಾರೋ ಆಗ ಅದನ್ನ ಸಲ್ಲಿಸಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇವರು ಅವುಗಳಲ್ಲಿ ದಶಾಂಶವನ್ನು ಲೇವಿಯರು ತಮ್ಮದಲ್ಲಿ ದಶಾಂಶವನ್ನು ಆರೋನನ ಮಕ್ಕಳಿಗೂ ಕೊಡುತ್ತಿದ್ದರು. ನೋಡಿ, ಆರೋನನ ಮಕ್ಕಳಿಗೆ ಅಲ್ಲಿ ಏನಾಗ್ತಿದ್ರು, ಆರೋನನ ಮಕ್ಕಳನ್ನ ದೇವರು ಯಾಜಕರನ್ನಾಗಿ ನೇಮಕ ಮಾಡಿದ್ರು. ಆದ್ರೆ ಅಲ್ಲಿ ಅವರಿಗೂ ಊಟಕ್ಕೆ ಅದು ಯಾವುದು ಇರಲಿಲ್ಲ. ಅವರು ದೇವರ ಸೇವೆಗಾಗಿ ಪ್ರತ್ಯೇಕ ದೇವರವರನ್ನು ಆರಿಸಿಕೊಂಡಿದ್ದರು. ಆದ್ದರಿಂದ ಅಂಥವರಿಗೆ ಕೊಟ್ಟರು. ಹಾಗೆ ಇವತ್ತು ಏನು ಇಲ್ಲದ ದೇವಾಲಯದಲ್ಲಿ ಕೆಲಸ ಮಾಡೋರು, ಉದಾಹರಣೆಗೆ ಅದನ್ನು ಈಗ ನಾವು ಸೇರಿಸಕೋದ ಈಗ ಸುವಾರ್ತೆ ಸಾರವರು, ದೇವರಿಂದ ಆಯ್ಕೆಯಾದವರಿಗೆ ಮನೆ ಮಠಗಳು ಸಂಬಂಧಗಳು ಯಾವುದು ಇರೋದಿಲ್ಲ, ಎಲ್ಲವರನ್ನು ಅವರು ಹೊರ ಹಾಕಿರ್ತಾರೆ. ಅಂಥವರು ದೇವಾಲಯದ ಸುವಾರ್ತೆಯಲ್ಲೇ ದೇವಾಲಯದ ಕೆಲಸದಲ್ಲಿ ಜೀವನ ಮಾಡಬೇಕೆಂಬುದಾಗಿ ಕೂಡ ಈಗ ಬರೆಯಲ್ಪಟ್ಟಿದೆ. ಅಪೊಸ್ತಲನಾದ ಪೌಲರು ಕೂಡ ಅದನ್ನೇ ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸುವಾರ್ತೆ ಸಾರವರು ದೇವಾಲಯದ ಕಾಣಿಕೆಯಿಂದಲೇ ಅದರಿಂದಲೇ ಜೀವನ ಮಾಡಲಿ ಅಂತೇಳಿ. ಅದು ಒಬ್ಬೊಬ್ಬರಿಗೆ ಮಾತ್ರ, ವಯಸ್ಸಾದವರಿಗೆ ಮಾತ್ರ. ಕೆಲವರು ಕೂಲಿ ಕೆಲಸವನ್ನ ಮಾಡಿಕೊಂಡು ಸುವಾರ್ತೆ ಸಾರಬೇಕು, ಅದರಲ್ಲಿ ದಶಾಂಶ ಸಲ್ಲಿಸಬೇಕು. ಉದಾಹರಣೆಗೆ ಅಪೊಸ್ತಲನಾದ ಪೌಲರು ಹೊಸ ಒಡಂಬಡಿಕೆಯಲ್ಲಿ ದೊಡ್ಡ ಸಾಕ್ಷಿ. ಅವರು ಏನ್ ಮಾಡಿದ್ರು, ಕೂಲಿ ಕೆಲಸವನ್ನು ಚಿಕ್ಕ ಮನೆ ಗುಡಾರಗಳನ್ನ ಕಟ್ಟಿ ಜೀವನ ಮಾಡೋರು ಆಗ್ತಿದ್ರು. ಆದ್ರೆ ಅವರ ಜೀವನವನ್ನು ನಡೆಸಿಕೊಂಡು ಕೊರಿಂಥ ಸಭೆಗಳಿಗೆ ಬೇರೆ ಸಭೆಗಳಿಗೂ ಸಹಾಯ ಮಾಡಿ ಸುವಾರ್ತೆಯನ್ನ ಸಾರುತ್ತಾ ಇದ್ರು. ಹಾಗೆ ಇವತ್ತು ಅನೇಕರು ಏನ್ ಮಾಡ್ತಾ ಇದ್ದಾರೆ, ಕೂಲಿ ಕೆಲಸವನ್ನ ಮಾಡಿಕೊಂಡು ಒಂದಲ್ಲ ಒಂದು ರೀತಿಯಲ್ಲಿ ಅವರಿಗೆ ದೇವರು ಕೊಟ್ಟ ಕೆಲಸವನ್ನ ಮಾಡಿಕೊಂಡು ಅದರಲ್ಲಿ ದಶಾಂಶವನ್ನ ಸಲ್ಲಿಸ್ತಾ ಇದ್ರು. ಹಾಗೆ ಇನ್ನು ಅನೇಕ ಬಗ್ಗರಿಗೆ, ಭಿಕ್ಷೆ ಬೇಡವರಿಗೆ, ಮನೆ ಪಕ್ಕದಲ್ಲಿ ಯಾರೋ ಕಷ್ಟ ಬಡವರು ಯಾರೇ ಇರಲಿ ಅವರು ಅಂಥವರಿಗೆ ಸಹಾಯವನ್ನ ಮಾಡ್ತಾ ಇದ್ರು. ಇದು ಕೂಡ ದೇವರಿಗೆ ಸಲ್ಲುವಂತ ಒಂದು ಕಾಣಿಕೆ. ಒಂದು ವೇಳೆ ಕೊಡಕ್ಕಾಗದಿದ್ರು ಅವರನ್ನು ಯಾರು ದೇವರ ನಾಮದಲ್ಲಿ ಅವರನ್ನು ನಡೆಸ್ತಾ ಇದ್ದಾರೋ ಅವರ ಕೈಗೆ ಕೊಡುವಂಥದ್ದು. ಅವರು ಆ ಕಡೆಗೆ ಅದನ್ನ ಕೊಡಲೇಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಈಗ 13ನೇ ಅಧ್ಯಾಯ 10ರಿಂದ ಓದಿಕೊಳ್ಳೋಣ. ನೆಹೆಮೀಯ 13:10. ಇದಲ್ಲದೆ ಲೇವಿಯರಿಗೆ ಸಲ್ಲತಕ್ಕ ಭಾಗಗಳು ಅವರಿಗೆ ಸಿಕ್ಕಿರಲಿಲ್ಲವೆಂದು ಆರಾಧನೆ ನಡೆಸತಕ್ಕ ಲೇವಿಯರು ಗಾಯಕರು ತಮ್ಮ ತಮ್ಮ ಭೂಸ್ವಾಸ್ಥ್ಯಗಳಿಗೆ ಹೋಗಿಬಿಟ್ಟರೆಂದು ನನಗೆ ಗೊತ್ತಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋಡಿ, ಅಲ್ಲಿ ಏನ್ ಮಾಡಿದ್ವಿ, ಈಗ ಮಾತಾಡಿದ ವಿಷಯಗಳು ಇದ್ವಿ. ಕೆಲವರು ಆಸೆ ಮುಂದರಾಗಿ ದೇವಾರಾಧನೆಗೆ ಅಲ್ಲಿ ದೇವಾಲಯಕ್ಕೆ ಸಲ್ಲತಕ್ಕದನ್ನು ಇವರು ಸಲ್ಲಿಸಲಿಲ್ಲ. ಅವರ ಜೀವನ ಉಪಾಯಕ್ಕೆ ಕಷ್ಟವಾಯಿತು. ಅವರು ಅದರಿಂದಲೇ ಜೀವನ ಮಾಡಬೇಕಾಯಿತು. ಆದ್ರೆ ಅವ್ರು ಏನ್ ಮಾಡಿದ್ರು, ಕೊಡ್ಲಿಲ್ಲ. ಬರೀ ಆರಾಧನೆಗೆ ಹೋಗ್ತಾ ಇದ್ದಿರಬಹುದು. ಆಗ ಅವ್ರು ಏನ್ ಮಾಡಿದ್ರು, ಇಲ್ಲಿ ನಮಗೆ ಇನ್ನು ಇದ್ದು ಪ್ರಯೋಜನ ಇಲ್ಲ, ನಮ್ಮ ಜೀವಮಾನಕ್ಕೆ ಕಷ್ಟ ಅಂತ ಹೇಳಿ ಅಲ್ಲಿಂದ ಅವರು ಆ ಸ್ಥಳವನ್ನ ಬಿಟ್ಟು ಜೆರುಸಲೇಮಿನಿಂದ ಹೊರಟು ಹೋದ್ರು. ಎಲ್ಲಿಯಾದ್ರೂ ಹೋಗಿ ನಾವು ಜೀವನ ಮಾಡಿಕೊಳ್ಳೋಣ ಅಂತೇಳಿ. ಈ ರೀತಿಯಲ್ಲಿ ಕೂಡ ಆದ್ರೆ ಅಲ್ಲಿ ಏನಾಗ್ತದೆ, ಅಂಥವ್ರಲ್ಲಿಂದ ಬಿಟ್ಟು ಹೋಗಲೇಬೇಕು. ಜೀವನೋಪಾಯಕ್ಕೆ ಅವ್ರಿಗೆ ಏನು ಇಲ್ಲ. ಆಗ ಯಾರು ಈ ರೀತಿ ತೊಂದರೆ ಮಾಡಿದ್ರೋ ಖಂಡಿತವಾಗಿ ಅಂಥವ್ರ ಮೇಲೆ ದೇವರ ಕೋಪಕ್ಕೆ ಅವರು ಗುರಿಯಾಗ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 11ನೇ ವಚನ. ಇವರ ದೆಸೆಯಿಂದ ನಾನು ಅಧಿಕಾರಿಗಳೊಡನೆ ದೇವಾಲಯವನ್ನು ಅಲಕ್ಷ್ಯ ಮಾಡಿದ್ದೇಕೆ ಎಂಬುದಾಗಿ ವಾದಿಸಿ ಬಿಟ್ಟು ಹೋದವರನ್ನು ತಿರುಗಿ ಕರೆಸಿ ಅವರನ್ನು ಅವರವರ ಉದ್ಯೋಗದಲ್ಲಿ ಇರಿಸಿದೆನು. ನೋಡಿ, ಯಜ್ಜರನು ಏನ್ ಮಾಡಿದಲ್ಲಿ, ಅವ್ರು ಯಾಕೆ ತಿರುಗಿ ಹೋದ್ರು, ಯಾಕೆ ಅವ್ರು ಬರ್ಲಿಲ್ಲ ಅಂತೇಳಿ ದೇವಾಲಯದಲ್ಲಿ ಕೆಲಸ ಇದ್ದ ಅಧಿಕಾರಿಗಳನ್ನ ವಿಚಾರಿಸಿದಾಗ ಇಲ್ಲಿ ದಶಾಂಶ ಬರ್ಲಿಲ್ಲ, ಕಾಣಿಕೆ ಬರ್ಲಿಲ್ಲ, ಊಟಕ್ಕೆಲ್ಲ, ಆದ್ರಿಂದ ಅವ್ರು ಹೋದ್ರು ಅಂತ ಹೇಳಿದಾಗ ಅವರನ್ನು ವಾಪಸ್ ಕರೆಸಿ ಅಲ್ಲಿ ಇರಿಸಿದರು. ಹಾಗೆ ಒಂದು ವೇಳೆ ಇದನ್ನ ದೇವಾಲಯದಲ್ಲಿ ಅದಕ್ಕೆ ಒಂದು ನೇಮಕ ಮಂಡಳಿ ಇರ್ತದೆ, ಅದಕ್ಕೆ ಒಂದು ಕಮಿಟಿ ಅಂತೇಳಿ ಅವರು ಆ ಸಮಯದಲ್ಲಿ ಅವರನ್ನ ವಿಚಾರಿಸಬೇಕು. ವಿಚಾರಿಸಿದಾಗ ಬಿಟ್ಟು ಹೋದವರನ್ನ ಮತ್ತೆ ಕರೆಸಿ ದೇವರು ಕೊಟ್ಟಂತ ಆಲಯದಲ್ಲಿ ಕೆಲಸಕ್ಕೆ ಅಡ್ಡಿಯಾಗಬಾರದೆಂದು ವಾಪಸ್ ಅದನ್ನು ಸರಿಪಡಿಸಬೇಕು. ಇದು ಆ ಕಮಿಟಿಯವರ, ಆ ಒಂದು ಸಂಘದವರ ಕೆಲಸವಾಗಿದೆ.
ದೇವನಾಮಕ್ಕೆ ಸ್ತೋತ್ರ. 12. ಆಗ ಎಲ್ಲ ಯಹೂದ್ಯರು ತಮ್ಮ ತಮ್ಮ ಧಾನ್ಯ, ದ್ರಾಕ್ಷಾರಸ, ಎಣ್ಣೆ ಇವುಗಳಲ್ಲಿ ದಶಾಂಶವನ್ನು ತಂದು ಭಂಡಾರಗಳಲ್ಲಿ ಹಾಕಿದರು. ಉಪವಾಸ ನೋಡಿ ಅವರಿಗೆ ಆದೇಶ ಮಾಡಿದರು, ಖಂಡಿತವಾಗಿ ತಂದು ಹಾಕಿ ಅಂತೇಳಿ. ಆದೇಶ ಮಾಡಿದ್ಮೇಲೆ ಅವರವರು ಏನೇನು ಕೊಡಬೇಕೋ ಎಲ್ಲವನ್ನ ತಂದು ದೇವಾಲಯದಲ್ಲಿ ಭಂಡಾರಕ್ಕೆ ಹಾಕಿದರು. ಇದು ಸಂಘದವರು ಬಹಳ ಎಚ್ಚರವಾಗಿರಬೇಕು, ಅಂದರೆ ಕಮಿಟಿಯವರು ಬಹಳ ಎಚ್ಚರವಾಗಿರಬೇಕು. ದೇವನಾಮಕ್ಕೆ ಸ್ತೋತ್ರ. ಆಮೇಲೆ ಉಗ್ರಾಣಗಳನ್ನು ನೋಡುವುದಕ್ಕೋಸ್ಕರ ಯಾಜಕನಾದ ಶೆಲೆಮ್ಯ, ಲೇಖಕನಾದ ಚಾದೋಕ್, ಲೇವಿ ಕುಲದವರಾದ ಪೆದ ಇವರನ್ನು ಇವರ ಸಹಾಯಕ್ಕಾಗಿ ಜಕ್ಕೂರನ ಮಗನೂ ಮತ್ತನ್ಮನ ಮೊಮ್ಮಗನೂ ಆದ ಹಾಮಾನನನ್ನು ನೇಮಿಸಿದೆನು. ಇವರೆಲ್ಲರೂ ನಂಬಿಕಸ್ಥರೆಂದು ಹೆಸರುಗೊಂಡವರು. ತಮ್ಮ ಸಹೋದರರಿಗೆ ಸಿಕ್ಕತಕ್ಕದನ್ನು ಹಂಚಿಕೊಡುವುದು ಇವರ ಕರ್ತವ್ಯ. ಆಮೇಲೆ ಅಲ್ಲಿ ಅವರು ಏನ್ ಮಾಡಿದ್ರು, ಇದನ್ನ ಹಂಚಿ ಕೊಡಕ್ಕೆ ಅಂದ್ರೆ ಅವರಲ್ಲಿ ಕೊಡ್ಲಿಲ್ಲ. ಆದ್ರಿಂದ ಅಲ್ಲಿ ಹೆಚ್ಚಿನ ದೇವಾಲಯದಲ್ಲಿ ಕೆಲಸ ಮಾಡೋ ಯಾಜಕರು ಕೊಟ್ಟಿರುವುದಿಲ್ಲ ಎಂಬುದು ಅರ್ಥವಾಗ್ತದೆ. ಆದ್ರಲ್ಲಿ ಏನ್ ಮಾಡಿದ್ರು, ಬೇರೆ ಯಾರು ನಂಬಿಕೆಸ್ಥರಿದ್ದರೋ ಅವರನ್ನ ಮಾತ್ರ ಅಲ್ಲಿ ನೇಮಕ ಮಾಡಿದ್ರು. ಅದರಲ್ಲಿ ಬಂದಿದ್ದನ್ನ ಎಲ್ಲ ಹಂಚಿಕೊಡ್ಲಿಕ್ಕೆ ನೀವು ಇನ್ನು ಮುಂದೆ ಇಲ್ಲಿದ್ದ ಲೇವಿಯರಿಗೆ, ಹೊರಗೆ ಕೆಲಸ ಮಾಡೋರಿಗೆ ಹಂಚಿಕೊಡಿ ಅಂತ ಹಂಚಿಕೊಟ್ರು. ಇದನ್ನು ಅನೇಕ ಕಡೆಗೆ ನಾವು ಕಾಣ್ತಾ ಇದ್ದೇವೆ. ಇವುಗಳು ಕೂಡ ದೇವಸ್ಥಾನಗಳಿರ್ಬೋದು, ಚರ್ಚ್ಗಳಿರ್ಬೋದು, ಅಕಸ್ಮಾತ್ ಈಗ ಇದರಲ್ಲಿ ಯಾವುದರಲ್ಲಿ ಮಠ ಮಂದಿರಗಳಲ್ಲಿ ಇರಬಹುದು. ದೊಡ್ಡ ದೊಡ್ಡ ದೇವಾಲಯದಲ್ಲಿ ಕೂಡ ಒಳಗಿದ್ದವರು ನಾವು 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 ಅಂತೇಳಿ, ನಾವೇ ಅಧಿಕಾರಿಗಳು, ನಾವೇ ಪರಿಶುದ್ಧರು ಅಂತೇಳಿ ಯಾರು ಇರ್ತಾರೆ ಅವರೇ ತಮ್ಮ ಉಪಯೋಗಕ್ಕೆ ಉಪಯೋಗಿಸ್ಕೊಳ್ತಾರೆ. ದೇವಾಲಯದ ಹೊರಗಡೆ ನೀರು ತರುವವರಿಗೆ, ಕಟ್ಟಿಗೆ ತರುವವರಿಗೆ, ಗುಡಿಸೋವರಿಗೆ, ಕ್ಲೀನ್ ಮಾಡೋವರಿಗೆ, ಕೆಲಸ ಮಾಡೋವರಿಗೆ ಅದನ್ನ ಕೊಡ್ತಾನೆ ಇಲ್ಲ. ಅವರು ಇನ್ನೊಬ್ಬರ ಹತ್ರ ಬೇಡಿ ತಿನ್ನೋದನ್ನ ಇವತ್ತು ಕೂಡ ನಾವು ಇದನ್ನ ಕಾಣ್ತಾ ಇದ್ದೇವೆ. ಹೀಗೆ ಮಾಡಬಾರದು. ಪ್ರತಿಯೊಂದಕ್ಕೂ ದೇವರು ಪ್ರತಿಫಲವನ್ನ ಕೊಡುವನಾಗಿದ್ದಾನೆ. ಬಹಳ ಎಚ್ಚರ. ಇದು ನಾಳೆಗೂ ಮುಂದುವರಿಯುವುದು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ. ಇದರಲ್ಲಿ ದಶಾಂಶ ಕಾಣಿಕೆ ಕೊಡುವುದರಲ್ಲಿ ಅವರು ಏನಾದರೂ ತಪ್ಪಿ ಹೋದರೆ ಕ್ಷಮಿಸಿ, ನಿಮ್ಮ ಪವಿತ್ರಾತ್ಮರ ಮೂಲಕ ಅವರಿಗೆ ತಿಳಿಯಪಡಿಸಿರಿ. ಇವತ್ತಿನ ವಾಕ್ಯದಂತೆ ಸರಿಯಾಗಿ ಹುಟ್ಟು ನಿಮ್ಮಿಂದ ಆಶೀರ್ವಾದವನ್ನು ಹೊಂದುವಂತಾಗಲಿ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಹಾಯ ಇಲ್ಲದೆ ಯಾರೋ ಏನೂ ಬದಲಾಗಲು ಸಾಧ್ಯವಿಲ್ಲ. ಆದ್ದರಿಂದ ಪಾಪ ಪರಿಹಾರ, ರಕ್ಷಣೆ ಎಲ್ಲವೂ ನಿಮ್ಮಿಂದಲೇ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂತಹ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ದೇವರ ವಾಕ್ಯಕ್ಕೆ ಸರಿಯಾಗಿ ವಿಧೇಯರಾಗಿ ಜೀವಿಸುವಂತೆ ಆಶೀರ್ವದಿಸಿರಿ. ನಿಮ್ಮ ಶಕ್ತಿಯ ಅನುಸಾರ ಕಾಣಿಕೆಯನ್ನು ಕೊಟ್ಟು ದೇವರಿಂದ ಆಶೀರ್ವಾದವನ್ನು ಪಡೆದುಕೊಳ್ಳಿರಿ. ದೇವರ ಆಶೀರ್ವಾದವು ಸದಾ ಯಾವಾಗಲೂ ನಿಮ್ಮೊಂದಿಗೆ ಇರಲಿ. ಆಮೇನ್.